ಮಾಗಡಿ ತಾಲೂಕು
ಮೊದಲನೇದಾಗಿ ನಾಡಿನ ಸಮಸ್ತ ಜನಕ್ಕೆ ಹನುಮ ಜಯಂತಿಯ ಶುಭಾಶಯಗಳು. ಆ ಕಲ್ಲೂರು ಆಂಜನೇಯ, ಬೆಟ್ಟದ ಆಂಜನೇಯ, ಭೈರವ ಬೆಟ್ಟದ ಆಂಜನೇಯ ಎಲ್ಲರಿಗೂ ಕೂಡ ಆಯುಷು ಆರೋಗ್ಯ ಕೊಟ್ಟು ನನ್ನ ನಾಡಿನ ಜನಕ್ಕೆ ಮತ್ತು ನನ್ನ ತಾಲೂಕಿನ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ತಂದೆಯರಿಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಇವತ್ತು ಹನುಮ ಜಯಂತಿ ಎಲ್ಲರಿಗೂ ಕೂಡ ಶುಭ ಆಗ್ತೈತೆ ಅಂತ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ. ಒಳ್ಳೇದಾಗುತ್ತೆ. ಆ ತಂದೆ ಆಶೀರ್ವಾದನೂ ಸಿಕ್ಕಿದೆ. ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಕೂಡ ನಾಡಿಗೆ ಸುಭಿಕ್ಷವಾಗಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ, ಐಶ್ವರ್ಯನೂ ಕೊಟ್ಟು ಕಾಪಾಡಲಿ ನನ್ನ ನಾಡನ್ನ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಕರನ್ನೆಲ್ಲ ಕುಂಡ್ರಿಸ್ಕೊಂಡು ನಾವು ಮಾತಾಡಿದ್ವಿ. ಒಂದು ಮಡಿಲಿಗೆ ಆಶೀರ್ವಾದ ನನಗೆ ಅನ್ನೋ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಈಗಾಗಲೇ ಬಾಚೇನಟ್ಟಿ ಪಂಚಾಯಿತಿಯ ಕಲ್ಲೂರು ಆಂಜನೇಯಂಗೆ ಪೂಜೆ ಮಾಡಿಸಿ, ಬಾಚೇನಟ್ಟಿ ಪಂಚಾಯಿತಿಯ ಶಾನ್ಭೋಗ್ನಹಳ್ಳಿ, ಕಲ್ಲೂರು, ಸಿಂಗದೇವನಹಳ್ಳಿ ಈ 3 ಗ್ರಾಮಗಳಿಗೂ ಭೇಟಿ ಕೊಟ್ಟು ತಾಯಂದಿರುಗಳ ಆಶೀರ್ವಾದನ ಪಡ್ಕೊಂಡು, ತಾಯಂದಿರುಗಳಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೂಡ ಕೊಟ್ಕೊಂಡು ಬರ್ತಾಯಿದ್ದೀನಿ. ತಾಲೂಕಿನಾದ್ಯಂತ ಎಲ್ಲ ತಾಯಂದಿರುಗಳಿಗೂ ಕೂಡ ನನ್ನ ಕಡೆಯಿಂದ ಒಂದು ಮಡಿಲು ತುಂಬುವಂಥ ಕಾರ್ಯಕ್ರಮ, ಮಡಿಲು ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲರ ಆಶೀರ್ವಾದ ಸಹಕಾರ ಬೇಕು. ಮತ್ತು ಮುಂದೆ ಬರೋ ಚುನಾವಣೆಯಲ್ಲಿ BJP ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳ್ತಾ, ಎಲ್ಲರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಪ್ರತಿ ಹಳ್ಳಿಗೂ ಕೂಡ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಸ್ವಾಗತ ಕೋರ್ತಾ ಇದ್ದಾರೆ. ಅದೇ ನನಗೆ ತುಂಬ ಹೃದಯವಾಗಿ ಬರ್ತಾಯಿದೆ. ಇವತ್ತು ಆ ಕಲ್ಲೂರು ಆಂಜನೇಯ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗ್ತಾಯಿದೆ. ನಾಡಿನ ಸಮಸ್ತ ಜನಗೆ ಹನುಮ ಜಯಂತಿಯ ಶುಭಾಶಯಗಳು. ಇವತ್ತಿನ ದಿನ ಈ ಒಂದು ಭೈರವೇಶ್ವರ ಬೆಟ್ಟದಲ್ಲಿ ಹನುಮ ಜಯಂತಿ ಮಾಡಬೇಕು ಅಂತ ಪ್ರಸಾದಣ್ಣವ್ರನ್ನ ಕೇಳಿಕೊಂಡೆ. ಆಯ್ತಣ್ಣ ಮಾಡಿ, ದೇವ್ರ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟರು. ಆ ಒಂದು ಪ್ರೋತ್ಸಾಹದಿಂದ ಇವತ್ತು ಇಲ್ಲಿ ಹನುಮ ಜಯಂತಿ ಕಾರ್ಯಕ್ರಮನ ಏರ್ಪಾటు ಮಾಡಿದ್ವಿ. ಎಲ್ಲರೂ ಆ ಹನುಮ ಜಯಂತಿಗೆ ಹನುಮನ ಪಾದಕ್ಕೆ ಬಂದು ಎಲ್ಲರೂ ನಮಸ್ಕರಿಸಿದ್ದಾರೆ. ಈ ಹನುಮ ಜಯಂತಿ ಮಾಡೋಕ್ಕೆ ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಟ್ಟಂಥ ಪ್ರಸಾದಣ್ಣವ್ರಿಗೆ, ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನ ಅವ್ರಿಗೆ ಎಲ್ಲ ಆಂಜನೇಯನ ಆಶೀರ್ವಾದದಿಂದ ಎಲ್ಲದರಲ್ಲೂ ಅವ್ರಿಗೆ ಜಯಶೀಲರಾಗಲಿ, ಎಲ್ಲ ಒಳ್ಳೆಯದಾಗಲಿ. ಆಮೇಲೆ ಇವಾಗ ಒಬ್ಬರು ಗುರುಗಳು ಹೇಳಿದ್ರು, ಒಂದು ರಸ್ತೆ ಕಲ್ಪಿಸ್ಕೊಡ್ಬೇಕು ಅಂತ. ಪ್ರಸಾದಣ್ಣವರು ಹೋಗ್ತಾ ಇರೋಂಥ ಜಾಗದಲ್ಲಿ ಅವ್ರಿಗೆ ಹೆಚ್ಚಿನದಾಗಿ ನಮ್ಮ ಮಾಗಡಿ ತಾಲೂಕಿನ ಜನತೆಗಳ ಆಶೀರ್ವಾದ ಅವ್ರಿಗೆ ಸಿಕ್ಕಿ ಜಯಶೀಲರಾಗಿ ಅವರು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದಾಗ ಅವ್ರಿಗೆ ಈ ಆಂಜನೇಯ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈ ಕೆಲಸ ಮಾಡಿಸೋದಕ್ಕೆ ಅವ್ರಿಗೆ ಆಶೀರ್ವಾದ ಕೊಡಲಿ, ಪ್ರೋತ್ಸಾಹ ಕೊಡಲಿ, ಶಕ್ತಿ ಕೊಡಲಿ. ಈ ಹಿಂದೆ ಇವಾಗ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಇದ್ರ ಹತ್ರ ಬಿಡದಿ ಕೂಟ್ಕಲ್ಲ ಹೋಬ್ಳಿಲಿ ಒಂದು ಸೇತುವೆ ಮಳೆಗಾಲದಲ್ಲಿ ಬಿಡದಿ ಭಾಗದಲ್ಲಿ ಡ್ಯಾಮೇಜ್ ಆಗಿರುತ್ತೆ. ಅದು ಒಂದೇ ಒಂದು ಮನೆ ಅಲ್ಲಿ ಹೋಗ್ಬೇಕು ಅಂದರೆ 7 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ಪ್ರಸಾದಣ್ಣವರು ಆ ಊರಿನ ಹೋಗಿ ಕಷ್ಟ ನೋಡಿದಾಗ ಅಲ್ಲೊಂದು ಸೇತುವೆಗಳ್ನ ನಿರ್ಮಿಸ್ಕೊಡ್ತಾರೆ. ಆ ಥರ ಅವರು ಯಾವುದೇ ಇನ್ನು ರಾಜಕೀಯದಲ್ಲಿ ಯಾವುದೇ ಅಧಿಕಾರದ ಇಲ್ದಿಲ್ಲೂ ಕೂಡ ಅವ್ರು ಕೆಲಸ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅಂತ ಒಂದು ಒಳ್ಳೆ ಮನೋಭಾವ ಇಟ್ಕೊಂಡು ಆ ಕೆಲಸ ಮಾಡಿದ್ದಾರೆ. ಮುಂದಿನ ದಿನದಲ್ಲೂ ಕೂಡ ನಮ್ಮ ಭಾಗದಲ್ಲೂ ಕೂಡ ಈಗ ಇನ್ನೂ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ತುಂಬ ಇಟ್ಕೊಂಡಿದ್ದಾರೆ. ಅದಕ್ಕೆ ಆಂಜನೇಯನ ಪ್ರೋತ್ಸಾಹ ಸಿಗಲಿ. ಅದ್ರ ಜೊತೆಗೆ ಜನಗಳ ಆಶೀರ್ವಾದನೂ ಬೇಕು, ಭಗವಂತನ ಆಶೀರ್ವಾದನೂ ಬೇಕು. ಆಂಜನೇಯ ಅವ್ರಿಗೆ ಎಲ್ಲ ಶಕ್ತಿ ಕೊಟ್ಟು ಆಯುಷು, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ, ಅವ್ರಿಗೆ ಒಳ್ಳೇದು ಕೊಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು 2 ಮಾತಾಡ್ತಿದ್ದೀನಿ.